ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCET ಮತ್ತು NEET ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿ ಯಾವ ರೀತಿ ನಾವು ಸೆಲೆಕ್ಟ್ ಮಾಡಬೇಕಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ, ಲೈವಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಮಾಡಿ. ಈ ರೀತಿ ಕಂಟಿನ್ಯೂ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಇಂಜಿನ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ನೀವು ಜಾಯ್ನ್ ಆದ ತಕ್ಷಣ. ಓಕೆ ಫ್ರೆಂಡ್ಸ್, ಈಗ ಇಲ್ಲಿ UGCET ನೀಟು ಶುಲ್ಕ ಪಾವತಿ ಮತ್ತು ಪ್ರವೇಶ ಪತ್ರ ಲಿಂಕ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಸೇಮ್ ನೀವು ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಲಾಗಿನ್ ಆದರೆ ಅದೇ ರೀತಿ ಲಾಗಿನ್ ಆಗಿ ಈ ವಿಂಡೋ ಓಪನ್ ಆಗುತ್ತೆ. ಓಕೆ, ಇದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಲಾಸ್ಟ್ ಟೈಮ್ ಮಾಡಿದರೆ ಅದು ಇಲ್ಲಿ ಅಲಾಟ್ಮೆಂಟ್ ಅಂತ ಇದೆ ಮಿಡಲ್ಲು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯು ಆರ್ ನಾಟ್ ಅಲಾಟೆಡ್ ಎನಿ ಮೆಡಿಕಲ್ ಸೀಟ್ ಅಂದರೆ ಮೆಡಿಕಲ್ ಸೀಟ್ನ ಅಪ್ಲೈ ಮಾಡಿರಲಿಲ್ಲ, ಅದಕ್ಕೆ ಇಲ್ಲಿ ಈ ಥರ ಬರ್ತದೆ. ಇನ್ ಕೇಸ್ ಯಾರು ಅಪ್ಲೈ ಮಾಡಿದ್ರೆ ತೋರಿಸುತ್ತದು. ಓಕೆ, ಆಮೇಲೆ ಅಲಾಟ್ಮೆಂಟ್ ಸೆಷನ್ ಒಂದು ಕಾಲೇಜ್ ನೇಮು, SDM, ಕೋರ್ಸ್ ನೇಮು ಕೊಟ್ಟಿದ್ದಾರೆ, CS ಅಂತ. ಫೀಸು ಎಷ್ಟು ತುಂಬಬೇಕಂತ ಕೊಟ್ಟಿದ್ದಾರೆ. ಫೀಸ್ ಪೇಡು 0, ಬ್ಯಾಲೆನ್ಸ್ ಫೀಸು 96,574 ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ ಕೆಳಗಡೆ ಚಾಯ್ಸ್ ಎಂಟ್ರಿ ಮತ್ತು ಇದೆ ಇಂಪಾರ್ಟೆನ್ಸ್ ಆ್ಯಂಡ್ ಇಂಪ್ಲಿಕೇಶನ್ ಆಫ್ ಚಾಯ್ಸಸ್ ಅಂದರೆ ಏನಂದರೆ ನೀವು ಅದರ ಚಾಯ್ಸಸ್ ಬಗ್ಗೆ ಏನೇನಾಗುತ್ತೆ, ಯಾವ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಡೀಟೇಲಾಗಿ ಕೊಟ್ಟಿದ್ದಾರೆ. ಬೇಕಾದರೆ ಓದ್ಕೊಳ್ಳಿ ಫ್ರೆಂಡ್ಸ್. ಚಾಯ್ಸ್ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ಕುಂತು ಯೋಚನೆ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ಸತಿ ಸೆಲೆಕ್ಟ್ ಮಾಡಿದ್ರೆ ಮತ್ತೆ ರೀಬ್ಯಾಕ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಕರೆಕ್ಟಾಗಿ ಕುಂತು ಯೋಚನೆ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಚಾಯ್ಸ್ ಎಂಟ್ರಿ ಲಿಂಕ್ ಎಲ್ಲ ಇದಾದ ತಕ್ಷಣ ಈ ವಿಂಡೋ ಓಪನ್ ಆಗುತ್ತೆ. ಚಾಯ್ಸ್ ಎಂಟ್ರಿ ನೋಡಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಬರುತ್ತೆ. ಆಮೇಲೆ ಸಬ್ಮಿಟ್ ಕೊಡೋರುತ್ತೆ. ಈ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಓದಬೇಕು. ಚಾಯ್ಸ್ 1 ಮಾಡಿದ್ರೆ ಏನಾಗುತ್ತೆ, ಓಕೆ, ಆಮೇಲೆ ಚಾಯ್ಸ್ 2 ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ಲ ಓದಬೇಕಾಗುತ್ತೆ. ಇಲ್ಲಿ ನೋಡಿ, ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ನೀವು I am 100% satisfied with the allotted seat and I am willing to report the allotted college, therefore I should not be considered for the further allotment. ಅಂದರೆ ಇನ್ ಕೇಸ್ ನಿಮ್ಗೆ ಯಾವುದು ಈಗೇನು ಕಾಲೇಜ್ ಸಿಕ್ಕಿದ್ದು ನಂಗೆ ನೋಡಿ, ಫಾರ್ ಎಕ್ಸಾಂಪಲ್ SDM ಇದೆಯಲ್ಲ, ಇದೇ ಇದಕ್ಕೆ ಹೋಗ್ತೀನಿ ಅಂದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿಬಿಡ್ಬೇಕಾಗುತ್ತೆ. ಇದಕ್ಕೆ ನೀವು ಹೋಗ್ತೀನಿ ಅಂದರೆ, ಇನ್ ಕೇಸ್ ಇದನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಚಾಯ್ಸ್ ಮಾಡ್ತೀನಿ ಅಂದರೆ, ನೆಕ್ಸ್ಟ್ ರೌಂಡಿಗೆ ನಾನು ವೇಟ್ ಮಾಡ್ತೀನಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ 10 ನಂಬರ್ ಸಿಕ್ಕಿತ್ತು, ಒಂದು 9 ನಂಬರ್ ಎಲ್ಲ ಇದನ್ನು ಹೋಲ್ಡ್ ಇರುತ್ತೆ. ಇದ್ರ ಮೇಲೇದು ಮೇಲೇದು ಕಾಲೇಜಸ್ ಎಲ್ಲ ಇರುತ್ತೆ. ಆ ಕಾಲೇಜಲ್ಲಿ ಯಾವ ಸಿಕ್ಕರೆ ನೀವು ಹೋಗಬೇಕಾಗುತ್ತೆ, ಇಲ್ಲಾಂದರೆ ಇದಕ್ಕೆ ಹೋಗಬೇಕಾಗುತ್ತೆ ಚಾಯ್ಸ್ 2 ಅಂದರೆ. ಓಕೆ, ಚಾಯ್ಸ್ 3 ಅಂದರೆ ಏನೋ, ನಾನು ಸಿಕ್ಕಿರೋ ಕಾಲೇಜ್ ಬೇಡ, ನಾನು ಮತ್ತೊಂದು ಸತಿ ಆಪ್ಷನ್ ಎಂಟ್ರಿ ಮಾಡ್ತಾರೆ ಅಂದರೆ ಏನು ಅಪ್ಲೈ ಮಾಡಿರ್ತಾರಲ್ಲ ಕಾಲೇಜಸ್ಸು ಅವಷ್ಟೇ ಇರ್ತವೆ, ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕಾಗಲ್ಲ. ಚಾಯ್ಸ್ 3 ಮಾಡಿದವರು ಏನು ಟೋಟಲ್ ಎಕ್ಸ್ಟ್ರಾ ಮಾಡಿದರೆ ಒಂದು 30 ಕಾಲೇಜ್ ಮಾಡಿದೆ ಅಂತ ಇದು 15 ನಂಬರ್ ಸಿಕ್ಕಿತ್ತು ಅಂದರೆ ಇದು ಹೋಗುತ್ತೆ, ನಿಮಗೆ ಮಿಕ್ಕಿದೆಲ್ಲ ಉಳಿಯುತ್ತೆ. ನೀವು ಅದನ್ನು ಬೇಕಂದರೆ ಮಾಡಿಫೈ ಮಾಡ್ಕೋಬೋದು, ಮಾಡಿಫೈಯು ಮತ್ತು ಚೇಂಜಸ್ ಮಾಡ್ಕೋಬೋದು ಪ್ರೈವೇಟ್ನ. ಓಕೆ, ಚಾಯ್ಸ್ 4 ಅಂದರೆ ನಾನು ಇಲ್ಲಿ ಬೇಡ, ನನಗೆ ಸೀಟ್ಸು ನಾನು ನೆಕ್ಸ್ಟ್ ಬೇರೆ ಕಡೆ ಎಲ್ಲಾದರೂ ನಾನು ಅಡ್ಮಿಷನ್ ತೊಗೋತೀನಿ ಅಂತ ಅರ್ಥ. ಓಕೆ, ಇಲ್ಲಿ ನೋಡಿ, ನಾನೀಗ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಚಾಯ್ಸ್ 1 ಕ್ಲಿಕ್ ಮಾಡಬೇಕು, ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ, ಆರ್ ಯು ಶೋರ್ ಟು ಸೆಲೆಕ್ಟ್ ಚಾಯ್ಸ್ 1 ಅಂದರೆ ನಮಗೆ ಅದೇ ಕಾಲೇಜ್ ಬೇಕಾಗಿದೆ, SDM ಸಿಕ್ಕಿದೆಯಲ್ಲ ಅದೇ ಕಾಲೇಜ್ ಬೇಕಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲೊಂದು ಆಲ್ರೆಡಿ ಒಂದು ನಿಮ್ಗೆ ನೋಟಿಸ್ ಬರುತ್ತೆ, ಅದು ಆರ್ ಯು ಶೋರ್ ಸೆಲೆಕ್ಟ್ ಚಾಯ್ಸ್ 1 ಅಂತ. ಇದಾದಮೇಲೆ ನಿಮಗೆ ಚಾಯ್ಸ್ 1 ಅಂದರೆ ಓಕೆ ಕೊಡಬೇಕು ಫ್ರೆಂಡ್ಸ್. ಅದು ಸೆಲೆಕ್ಟ್ ಆದಮೇಲೆ ಈ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಆದರೆ ಮುಗಿದೋಯ್ತು ನಿಮಗೆ. ಇಲ್ಲಿ ನೋಡಿ ಚಾಯ್ಸ್ 1 ಕೊಟ್ಟಿರಲ್ಲ, ಈ ಬೇಕಾದರೆ ನೀವು ಪ್ರಿಂಟ್ ತೊಗೋಬೋದು. ಒಂದು ಸತಿ ಸೆಲೆಕ್ಟ್ ಆದರೆ ನೆಕ್ಸ್ಟ್ ಏನೂ ಮಾಡೋಕ್ಕಾಗಲ್ಲ. ಚಾಯ್ಸ್ 1 ಮಾಡಿದವರು ಸ್ವಲ್ಪ ವೇಟ್ ಮಾಡಬೇಕು. ಸೇಮ್ ಮತ್ತೊಂದು ಸತಿ ಲಾಗಿನ್ ಆಗಿ ನೋಡಿ, ಅಲ್ಲಿ ನಿಮ್ಮದು ಇದು ಡೌನ್ ಆಗುತ್ತೆ, ಚಲನ್ ಡೌನ್ ಆಗುತ್ತೆ. ಅದನ್ನು ಡೌನ್ ಮಾಡಿಕೊಂಡು ನೀವು ಬ್ಯಾಂಕಿಗೆ ಅಮೌಂಟ್ ಪೇ ಮಾಡಿ ಅದಾದ ತಕ್ಷಣ ಅಡ್ಮಿಷನ್ ಆರ್ಡರ್ ಬರುತ್ತೆ. 24 ಅವರಲ್ಲಿ ವೇಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಪ್ರಿಂಟ್ ತೆಗೆದು ನೋಡ್ಕೋಬೋದು ನೀವು. ಈಗ ಚಾಯ್ಸ್ 1 ಮಾಡಿದವರು ಬೇರೆ ಥರನೂ ಚಾಯ್ಸ್ 2 ಆದರೆ ಚಾಯ್ಸ್ 2 ಸೆಲೆಕ್ಟ್ ಆಗಿ ಈ ರೀತಿ ವಿಂಡೋ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಟ್ಕೋಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಅದಾದಮೇಲೆ ಈ ಥರ PDF ನೀವು ಡೌನ್ ಮಾಡ್ಕೋಬೋದು. ಅಲ್ಲಿ ಪ್ರಿಂಟ್ ಮೈ ಚಾಯ್ಸಸ್ ಎಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ ಮಾಡ್ಕೊಬೋದು. ಡೌನ್ ಮಾಡೋ ತಕ್ಷಣ PDFನ ಇಟ್ಕೋಬೇಕು. ಒಂದು ಸತಿ ಫಿಲ್ ಮಾಡಿದ್ರೆ ಮುಗಿದೋಯ್ತು. ಚಾಯ್ಸ್ 1 ನಾನು ಚಾಯ್ಸಲ್ಲಿ ಕೊಡಿದ್ದೀನಿ, ನಿಮ್ಗೆ ಯಾವ್ದು ಬೇಕಲ್ಲ ಪ್ರಯಾರಿಟಿ ಆ ಥರ ಡೌನ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ಸೊ ಒಂದು ಸ್ವಲ್ಪ ವೇಟ್ ಮಾಡಿ. ಆಮೇಲೆ ನಿಮಗೆ ಇದೇ ಪೇಜಲ್ಲಿ ನಿಮಗೆ ಏನು ಪೇಮೆಂಟ್ ಲಿಂಕ್ ಬರುತ್ತೆ. ನೀವು ಪೇಮೆಂಟ್ ಆದ ತಕ್ಷಣ ಚಲನ್ ಡೌನ್ ಮಾಡ್ಕೊಂಡು ಅಮೌಂಟ್ ಪೇ ಮಾಡಿಕೊಂಡು ಆಮೇಲೆ 24 ಅವರ್ ವೇಟ್ ಮಾಡಿ ಆಮೇಲೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಅದು ಅಡ್ಮಿಷನ್ ಆರ್ಡರ್ ತೊಗೊಂಡು ನೀವು ಕಾಲೇಜ್ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಸಹ. ಓಕೆ ಫ್ರೆಂಡ್ಸ್, ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಇದೇ ರೀತಿ ಬೆಳಗ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್.